Hi guys, yesterday we have started the hormonal control over the oogenesis. It's a very short video clip, and today also so very short one. You are going to be seeing here that is a parturition and the lactation. Here the most important two the concepts, the two things in the pregnancy period. uh, Always if you are in the classroom, and I am saluting you because most the females are very great. ಅವರಿಗೆ ಮಾತ್ರ ಈ ಒಂದು ಪ್ರೆಗ್ನೆನ್ಸಿ ದ ಹ್ಯಾಪಿನೆಸ್ ಆ್ಯಂಡ್ ಆಲ್ ದ ಥಿಂಗ್ಸ್ ವಾಟ್ ಎವರ್ ಇಟ್ ಈಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಇಟ್ ಈಸ್ ಬೈ ದೆಮ್ ಓನ್ಲಿ ಟು ದೆಮ್ ಓನ್ಲಿ. ಹಾಗಾಗಿ ಐ ಆಮ್ ಗೋಯಿಂಗ್ ಟು ಬಿ ಪುಟಿಂಗ್ ಒನ್ ದ ಜರ್ನಿ ಆಫ್ the baby in womb. So one beautiful video is there. I am going to be adding you. You just see. You are going to be enjoying. Okay, we will continue here. The parturition. Parturition is the one. It's a very simple thing. The process of giving birth to young ones. We are saying that parturition ಅಂತ ನಾವು ಅದಕ್ಕೆ ಹೇಳ್ತಾ ಇದ್ವಿ, ಹೇಗೆ ಬೇಬಿಗೆ ಬರ್ತ್ ಆಗ್ತದೆ ಅಂತ ಹೇಳಿ. See the wonderful, the baby is there here, so that is just it is sleeping inside, ಆರಾಮಾಗಿ ಮಲ್ಕೊಂಡಿರೋದನ್ನು ನೋಡ್ತಾ ಇದ್ರಿ. It is totally induced by neuroendocrine mechanism ಅಂತ ನಾವು ಹೇಳ್ತಾ ಇದ್ವಿ. The most important one here that takes part here, that is a oxytocin. The small the movement or the kick of that baby that induces that poitus, that induces the mild uterine contractions. ಆ ಯುಟ್ರೈನ್ ಕಾಂಟ್ರಾಕ್ಷನ್ಸನ್ನು ಮೈಲ್ಡ್ ಆಗಿ ಆಗೋದನ್ನು ನಾವು ನೋಡ್ತಾ ಇದ್ವಿ. ಸೊ ವಿ ಆರ್ ಸೇಯಿಂಗ್ ಇಟ್ ಇಸ್ ಕಾಲ್ಡ್ as a fetal ejection reflex. Students, it is a 1 marks question. The small signals or the very little bit the signals from the poitus, it is by kick or the movement that induces the mild uterine contraction. So ಯಾವಾಗ ಮೈಲ್ಡ್ ಕಾಂಟ್ರಾಕ್ಷನ್ ಆಗ್ತದೆ, ಯುಟ್ರೈನ್ ಕಾಂಟ್ರಾಕ್ಷನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಸೊ ಇಟ್ ರಿಲೀಸಸ್ ದ ಮೋರ್ ಆಕ್ಸಿಟೋಷನ್. ಇನ್ನೊಂದಿಷ್ಟು ಆಕ್ಸಿಟೋಸಿನ್ನು ರಿಲೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ that is from the, as you know, that pituitary, from maternal pituitary. And after that oxytocin ಯಾವಾಗ ರಿಲೀಸ್ ಆಗ್ತದೆ, so that is going to be helpful to stronger uterine contractions ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ವಿಚ್ ಇನ್ ಟರ್ನ್ ಸ್ಟಿಮ್ಯುಲೇಟ್ ದ ಫರ್ದರ್ ಸಕ್ರಿಷನ್. ಯಾವಾಗ ಸ್ಟ್ರಾಂಗರ್ ಕಾಂಟ್ರಾಕ್ಷನ್ಸ್ ಆಗ್ತದೆ, ಮತ್ತೊಂದಿಷ್ಟು ಏನಾಗ್ತದೆ ಅಂದರೆ ಆಕ್ಸಿಟೋಸಿನ್ ಸಕ್ರಿಷನ್ ಆಗಲಿಕ್ಕೆ ಹೆಲ್ಪ್ಫುಲ್ ಆಗ್ತದೆ. ಸೊ ದಿಸ್ ಪ್ರೊಸೆಸ್ ಕಂಟಿನ್ಯೂಡ್. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್ ಟು ಎಕ್ಸ್ಪಲ್, ಅಂದರೆ ಆ ಬೇಬಿಯನ್ನು ಹೊರಕ್ಕೆ ತಳ್ಳುವಷ್ಟು ಏನಾಗ್ತದೆ ಅಂದರೆ ಕಾಂಟ್ರಾಕ್ಷನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಫ್ ದ ಬೇಬಿ ಔಟ್ ಆಫ್ ದ ಯುಟರಸ್ ಥ್ರೂ ದ ಬರ್ತ್ ಕೆನಾಲ್. ಆ ಬರ್ತ್ ಕೆನಾಲ್ ಮೂಲಕ. ಸೊ ಯು ಜಸ್ಟ್ ಅಬ್ಸರ್ವಿಂಗ್ ದ್ಯಾಟ್ ಹಿಯರ್ ದ ಬೇಬಿ ಇಸ್ ಸ್ಟಾರ್ಟ್ ಕಮಿಂಗ್ ಔಟ್ಸೈಡ್, ಹೊರಗಡೆ ಬರೋದನ್ನು ನೋಡ್ತಾ ಇದ್ದೀರಿ. ಸೊ ದ್ಯಾಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಒನ್. ಸೊ ಆವಾಗ ಆಕ್ಸಿಟೋಸಿನ್ನು ರಿಲೀಸ್ ಆಗಲಿಲ್ಲ ಅಂತಂದರೆ ಪಾರ್ಟುರೇಷನ್ ಸಮ್ ವಾಟ್ ಡಿಫಿಕಲ್ಟ್ ಆಗ್ತದೆ. ಹಾಗಾಗಿ ಸೊ ಮೋಸ್ಟ್ ಇಂಪಾರ್ಟೆಂಟ್ ಒನ್. ಸಮ್ ಆಫ್ ದೆಮ್ ದೇ ಆರ್ ಸೇಯಿಂಗ್ ದಟ್ ಇಸ್ ಎ ವೆರಿ ಪೇನ್ಫುಲ್ ಒನ್. ಐ ಡೋಂಟ್ ನೋ, ಅದು ಅವರಿಗೆ ಗೊತ್ತಿರ್ತಕ್ಕಂಥದ್ದು, ನಮಗೆ ಅದು ಅಷ್ಟು ಐಡಿಯಾ ಇಲ್ಲ. ವಾಟ್ ಎವರ್ ಇಟ್ ಈಸ್. ಆ್ಯಂಡ್ ನಾವು ಹಿಯರ್ ಅಬ್ಸರ್ವಿಂಗ್, ಇಲ್ಲೇ ನೋಡ್ತಾ ಇದ್ರಿ, ಆಫ್ಟರ್ ಪಾರ್ಟುರೇಷನ್ ವಾಟ್ ಹ್ಯಾಪನ್ಸ್ ದಟ್ ದ ಅಂಬಲ್ಕಲ್ ಕಾರ್ಡ್ ಈಸ್ ಗೋಯಿಂಟ್ ಬಿ ಕಟ್ ಆಫ್. ಅಲ್ಲಿ ಕಟ್ ಮಾಡೋದನ್ನು ನೀವು ನೋಡ್ತಾ ಇದ್ರಿ, ಅಂಬಲ್ಕಲ್ ಕಾರ್ಡನ್ನು ಕಟ್ ಆಗ್ತದೆ. ಸಾಮಾನ್ಯವಾಗಿ ಗ್ರಾಮೀಣ ಭಾಷೆ ಒಳಗೆ ಇಲ್ಲೇನಿದೆ, ಇಲ್ಲಿ ನೀವು ನೋಡ್ತಾ ಇದ್ರಿ, ಕಸ ಅಂತ ಹೇಳ್ತಾ ಇರ್ತಾರೆ. ಅದು ಕಸ ಅಂತ ಅವ್ರು ಹೇಳ್ತಾರೆ, ಬಟ್ ಇಟ್ ಈಸ್ ನಾಟ್ ಒನ್. ಸೊ ದಟ್ ಈಸ್ ದ ಲೆಫ್ಟ್ ಬಿಹ್ಯಾಂಡ್ ಆಫ್ಟರ್ ದ ಬರ್ತ್, ವಾಟ್ ಎವರ್ ಇಟ್ ಈಸ್ ಇನ್ಸೈಡ್. ಆ ಯುಟ್ರಸ್ ಒಳಗೆ ಅದು ಇರ್ತದೆ, ಅದನ್ನೆಲ್ಲವನ್ನು ಕ್ಲೀನ್ ಮಾಡಬೇಕಾಗ್ತದೆ, ಹಾಗೆ ಬಿಡೋಕ್ಕೆ ಬರೋಂಗಿಲ್ಲ. ಡಾಕ್ಟರ್ಸ್ ದೇ ಆರ್ ಗುಡ್ ಬಿ ಡೂಯಿಂಗ್ ದಟ್ ಒನ್. ದ ಪ್ಲಾಸೆಂಟಾ ಆ್ಯಂಡ್ ರಿಮೈನೆಂಟ್ಸ್ ಆಫ್ ದ umbilical cord are expelled from the maternal the body after the parturition, and we are going to be saying that it is after birth. ಈ ಕೆಲಸವಾಗೋದನ್ನು ನಾವು ನೋಡ್ತಾ ಇದ್ದೀವಿ.
ಮೋಸ್ಟ್ ಇಂಪಾರ್ಟೆಂಟ್ ಒನ್. ಸೊ ಅಂಬಲಿಕಲ್ ಕಾರ್ಡ್ ಈಸ್ ದೇರ್, ಜಸ್ಟ್ ಇಟ್ ಇಸ್ ಕನೆಕ್ಟಿಂಗ್. ಅದನ್ನ ಹಾಗೆ ಹೀಗೆ ಹೊರಗಡೆ ತೆಗಿತಾರೆ ಡಾಕ್ಟರ್ಸು, ಅದ್ರ ಜೊತೆಗೆ ಅದ್ರ ಕನೆಕ್ಷನ್ನು ಹೊರಗಡೆ ಬರ್ತದೆ. ದಟ್ ಇಸ್ ಗೋಯಿಂಗ್ ಟು ಬಿ ರಿಮೂವ್ಡ್. Okay, then after parturition, the most important one, so that is a lactation. It is a very very important one to the baby. ಒಳಗಡೆಗೆ ಮಗು ಇದ್ದಾಗ ಸೇಫರ್ ಸೈಡ್ ಇರ್ತದೆ, ಆರಾಮಾಗಿರ್ತದೆ. ಬಟ್ ಹೊರಗಡೆ ಬಂದಾಗ ಇಟ್ ಸ್ಟಾರ್ಟ್ ಕ್ರೈಯಿಂಗ್, ಅಳಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ದ್ಯಾಟ್ ಈಸ್ ಅದಕ್ಕೆ ಹೊಟ್ಟೆ ಹಸಿದಾಗ, ನೋವಾದಾಗ, ಅಪರಿಚಿತರು ಯಾರಾದರೂ ಟಚ್ ಮಾಡಿದರೆ ಇಟ್ ಆಲ್ವೇಸ್ ಯಾರನ್ನು ಐಡೆಂಟಿಫೈ ಮಾಡ್ಕೊಳ್ತದೆ ಅಂದರೆ ಮದರ್, ತಾಯಿಯನ್ನು ಮಾತ್ರ. ತಾಯಿಯ ಮಡಿಲೊಳಗಿದೆ, ತಾಯಿ ಹತ್ತಿರ ಇದ್ದಾಗ ಅದು ಖುಷಿಯಾಗಿರ್ತದೆ. ಬಿಕಾಸ್ ಆಫ್ ದಟ್ ಈಸ್ ಅನ್ ಕೆಮಿಕಲ್ ಕೋಆರ್ಡಿನೇಷನ್ ಅಂತ ನಾವು ಹೇಳ್ಬೋದು, ಹಾರ್ಮೋನಲ್ ಕೋಆರ್ಡಿನೇಷನ್ ಲೈಕ್ ದ್ಯಾಟ್ ಅದು ಇರ್ತದೆ ಕನೆಕ್ಷನ್ಸ್. ಅದು ಮತ್ತು ಡಿಫ್ರೆಂಟ್ ಪಾರ್ಟ್ ಆಗ್ತದೆ. ಎಸ್, ದ ಮೆಮರಿ ಗ್ಲ್ಯಾಂಡ್ಸ್ ಸ್ಟಾರ್ಟ್ ಸಕ್ರಿಷನ್ ಆಫ್ ದ ಮಿಲ್ಕ್. ದಟ್ ಈಸ್ ಟುವರ್ಡ್ಸ್ ದ ಎಂಡ್ ಆಫ್ ದಿಸ್ ಪ್ರೆಗ್ನೆನ್ಸಿ. ಅಂದರೆ ಡೆಲಿವರಿ ಆದ ಕೂಡಲೇ ಒಂದು 2-3 ದಿವಸದಲ್ಲಿ ಅಥವಾ ಪ್ರೆಗ್ನೆನ್ಸಿ ಲಾಸ್ಟ್ ಡೇದಲ್ಲಿ ಮಿಲ್ಕ್ ಸಕ್ರಿಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಲ್ಯಾಕ್ಟೇಷನ್. ಇದಕ್ಕೆ ನಾವು ಲ್ಯಾಕ್ಟೇಷನ್ ಅಂತ ಹೇಳ್ತಾ ಇದ್ದೀವಿ. ಸೊ ದ ಇಂಪಾರ್ಟೆಂಟ್ ಒನ್ ಈಸ್ ದ ಕೊಲಾಸ್ಟ್ರಮ್ ಎಟ್ ದ ಬಿಗಿನಿಂಗ್. ಸೊ 2-3 days after the delivery, the yellowish colored one, somewhat that milk is going to be secreting. It's a very very important because it is going to be having an antibodies and even some other essential things, the nutrients are present in that milk. Most important one, it is for the baby. ಆ ಮಗುವಿಗೆ ಇದನ್ನು ನಾವು ಕೊಡಲೇಬೇಕಾಗಿದೆ. ಅದನ್ನು ಥ್ರೋ ಔಟ್ ಮಾಡೋಂಗಿಲ್ಲ, ಅದನ್ನ ಹೊರಗಡೆಗೆ ಹಾಕುವ ಅವಶ್ಯಕತೆ ಬರೋದಿಲ್ಲ. ಹಾಗಾಗಿ ಇಟ್ಸ್ ಕಂಪಲ್ಸರಿ that colostrum, that milk is given to the baby. Okay, it's about the parturition and the lactation. I am in very very brief. ಟೆಕ್ಸ್ಟ್ ಬುಕ್ದೊಳಗೆ ಎಷ್ಟದ ಅಷ್ಟನ್ನು ಮಾತ್ರ ನಾನೀಗ ಹೇಳ್ತಾ ಇರೋದು. ಕ್ಲಾಸಲ್ಲಿದ್ದರೆ ದ ಜೋಕ್ಸ್ ಆ್ಯಂಡ್ ಎಕ್ಸ್ಟ್ರಾಸ್ ಎವ್ರಿಥಿಂಗ್ ಅವೆಲ್ಲವನ್ನು ಹಾಕಲಿಕ್ಕೆ ಆಗ್ತಿತ್ತು. ಕ್ಲಾಸ್ ರೂಮ್ ಸಿಚುವೇಶನ್ಸು ಹಾಗೆ ಆಗ್ತಾಯಿತ್ತು. ಬಟ್ ಹಿಯರ್ ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ವಿ ಆರ್ ಜಸ್ಟ್ adding whatever it is present in the textbook only. Okay, if you are requiring extra additional things, you can just ask. ಒಂದು ಸಣ್ಣ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಕಮೆಂಟ್ ಹಾಕಿ ಅಂತಂದರೆ ಓಕೆ ಸರ್, ಎಸ್ ಸರ್ ಅಂತ ಅಲ್ಲ. ನಿಮಗೇನು ಗೊತ್ತಾಗಿದೆ, ಏನು ಬೇಕಾಗಿತ್ತು ಅದನ್ನು ಮಾತ್ರ ಅಲ್ಲಿ ಹಾಕಿ. ಓಕೆ, ಎಕ್ಸಾಮನ್ನು ನನಗೆ ನಾನೇನು ಮಾಡಬೇಕು ಅಂದ್ಕೊಳ್ತಾ ಇದ್ದೆ ಅಂದರೆ ಸಾಧ್ಯವಾದಷ್ಟು ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು, ದಟ್ ಇಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್ ಫಾರ್ ಯುವರ್ CET ಆ್ಯಂಡ್ ನೀಟ್ ಎಕ್ಸಾಮಿನೇಷನ್, ಅದನ್ನು ನಾನು ಜಾಸ್ತಿ ಹಾಕ್ತಾ ಹೋಗ್ತೀನಿ. ಆ್ಯಂಡ್ ಐ ಆಮ್ ಟ್ರೈಯಿಂಗ್ ದ್ಯಾಟ್ 2 ಟೆಸ್ಟ್ ಪರ್ ವೀಕ್. ವಾರದಲ್ಲಿ 2 ಟೆಸ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ಸಾಧ್ಯ ಐ ಡೋಂಟ್ ನೋ, ಬಟ್ ವಿ ಆರ್ ಡೂಯಿಂಗ್. ನಾವು ಮಾಡಲಿಕ್ಕೆ ತಯಾರಿದ್ದೀವಿ. ವಿ ಆರ್ ಗೋಯಿಂಗ್ ಟು ಬಿ ರೆಡಿ, ಬಟ್ ಬಿ ರೆಡಿ ಯು. Okay, we will continue in the next class. Okay, bye students.